fourth semester paper mental health and psychiatric social work unit 1 topic mental retardation ಬುದ್ಧಿಮಾಂದ್ಯತೆ. ಈ ಬುದ್ಧಿಮಾಂದ್ಯತೆ ಆ ಹೆಸರು ಹೇಳೋಂಗೆ ಬುದ್ಧಿ ಮಂದಗತಿಯಾಗಿ ಬೆಳೆಯುವಂತ ಒಂದು ಸ್ಥಿತಿ ಅಂತ. ಇದೊಂದು ಕಾಯಿಲೆ ಅಲ್ಲ, ಕಾಯಿಲೆಯಾಗಿ ನಾವು ಪರಿಗಣಿಸಕ್ಕಾಗಲ್ಲ. ಅದೊಂದು ವೈಕಲ್ಯತೆಯ ಸ್ಥಿತಿ, ಬುದ್ಧಿ ವೈಕಲ್ಯತೆಯ ಸ್ಥಿತಿ ಅಂತ ಕರಿಬಹುದು. ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಮೆಂಟಲ್ ರಿಟಾರ್ಡೇಷನ್ ಅಂತ ಕಾಮನ್ ಆಗಿ ಹೇಳ್ತಾರೆ. ಅದ್ರ ಜೊತೆಗೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಡೆವಲಪ್ಮೆಂಟಲ್ ಇಂಪೇರ್ಮೆಂಟ್ ಅಂತ ಬೇರೆ ಬೇರೆ ಪದಗಳಲ್ಲಿ ಕರಿತೀವಿ. ಸೊ ಒಬ್ಬ ವ್ಯಕ್ತಿಯ, ಒಬ್ಬ ಮನುಷ್ಯನ ಬುದ್ಧಿ ಅಂದಾಗ ಅದರಲ್ಲಿ ಒಂದು ಸ್ಮರಣ ಶಕ್ತಿ, ಕಲಿಕಾ ಸಾಮರ್ಥ್ಯ, ಬುದ್ಧಿಯ ಸಾಮರ್ಥ್ಯ, ತರ್ಕ ಮಾಡುವ ಸಾಮರ್ಥ್ಯ, ಗ್ರಹಿಸುವ ಸಾಮರ್ಥ್ಯ, ಆಲೋಚಿಸುವ ಸಾಮರ್ಥ್ಯ, ಮತ್ತೆ ಹೊಂದಿಕೊಳ್ಳುವ ಸಾಮರ್ಥ್ಯ ಅಥವಾ ವರ್ತನೆ, ಭಾವನೆ, ಸಂವೇದನೆ ಇವೆಲ್ಲದಕ್ಕೂ ಸಂಬಂಧಪಟ್ಟಿರುವಂಥದ್ದು ಬೌದ್ಧಿಕ ಅಂಶ ಅಂತ ಬೌದ್ಧಿಕ ಅಂಶದಲ್ಲಿ ಮಂದತೆ ಉಂಟಾದಾಗ ಅದನ್ನ ಬುದ್ಧಿಮಾಂದ್ಯತೆ ಅಂತ ಕರಿತೀವಿ ನಾವು. ಆಗ್ಲೇ ಹೇಳ್ದಂಗೆ ಇದು ಮಾನಸಿಕ ಅಸ್ವಸ್ಥತೆ ಅಲ್ಲ ಮತ್ತು ಕಾಯಿಲೆ ಅಲ್ಲ, ಅದೊಂದು ಕೇವಲ ವೈಕಲ್ಯತೆಯ ಸ್ಥಿತಿ. ಒಬ್ಬ ವ್ಯಕ್ತಿ ಹುಟ್ಟದಾಗಿಂದನೇ ಬರುವಂತಹ ಒಂದು ವೈಕಲ್ಯತೆಯ ಸ್ಥಿತಿ. ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ನಾವ್ ಏನೇ ಮಾಡೋದು ಇದನ್ನ ಸಂಪೂರ್ಣವಾಗಿ ವಾಸಿ ಮಾಡಕ್ಕಾಗಲ್ಲ. ಒಂದ್ಸತಿ ಒಬ್ಬ ವ್ಯಕ್ತಿಗೆ ಬುದ್ಧಿಮಾಂದ್ಯತೆ ಬಂದಿದೆ ಅಂದ್ರೆ ಅದನ್ನ ನಿಭಾಯಿಸ್ಬೇಕೇ ಹೊರತು ಅದನ್ನ ಸಂಪೂರ್ಣ ವಾಸಿ ಮಾಡಕ್ಕೆ ಸಾಧ್ಯವೇ ಇಲ್ಲ. ಯಾವ ಮಕ್ಕಳಲ್ಲಿ ಈ ಬುದ್ಧಿಮಾಂದ್ಯತೆ ಇರುತ್ತೋ ಅಥವಾ ಬುದ್ಧಿ ವೈಕಲ್ಯತೆ ಇರುತ್ತೋ ಅವರು ಸ್ವಲ್ಪ ಹೆಚ್ಚು ಸಮಯ ತಗೊಳ್ತಾರೆ, ಕಲಿತಾರೆ, ಆದ್ರೆ ಹೆಚ್ಚು ಸಮಯ ತಗೊಳ್ತಾರೆ, ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ, ಆದ್ರೆ ಬೇರೆ ಮಕ್ಕಳಿಗೆ ಹೋಲಿಸಿದಾಗ ಹೆಚ್ಚು ಸಮಯ ಅಗತ್ಯ ಇರುತ್ತೆ ಅಂತ. ನೆಕ್ಸ್ಟ್, ಈ ಬುದ್ಧಿಯ ವೈಕಲ್ಯತೆ ಅಂತ ನಾವೇನ್ ಕರಿತೀವಿ, ಇದನ್ನ ಹೆಂಗೆ ಗುರುತಿಸ್ತೀವಿ ಅಂದ್ರೆ, ಒಂದು ದಿನನಿತ್ಯ ಚಟುವಟಿಕೆಗಳೇನಿರುತ್ತೆ ಅದಕ್ಕೆ ಬೇಗ ಹೊಂದ್ಕೊಳಕ್ಕಾಗಲ್ಲ, ಮತ್ತು ಅವರ ಬುದ್ಧಿಯ ಸಾಮರ್ಥ್ಯ ಸಾಮಾನ್ಯರಿಗೆ ಹೋಲಿಸಿದಾಗ ಸ್ವಲ್ಪ ಕಡಿಮೆ ಇರುತ್ತೆ ಅಂತ. ಇಂಟೆಲಿಜೆಂಟ್ ಲೆವೆಲ್ ಅಂತ ಏನ್ ಕರಿತೀವಿ ನಾವು, ಬುದ್ಧಿ ಸಾಮರ್ಥ್ಯದ ಮಟ್ಟ, ಆ ಮಟ್ಟ ಇವರಲ್ಲಿ ಅವರೇಜ್ಗಿಂತನೂ ಕಡಿಮೆ ಇರುತ್ತೆ, ಬಿಲೋ ಆವರೇಜ್ ಅಂತ ಹೇಳ್ಬೋದು. ಮತ್ತೆ ಇವರಲ್ಲಿ ದಿನನಿತ್ಯದ ಜೀವನಕ್ಕೆ ಅವಶ್ಯಕತೆ ಇರುವಂತ ಕೌಶಲ್ಯಗಳ ಕೊರತೆ ಇರುತ್ತೆ. ಅಂದ್ರೆ ತಮ್ಗೆ ತಾವು ಬ್ರಷ್ ಮಾಡ್ಕೊಳ್ಳೋದು, ಸ್ನಾನ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಇಂಡಿಪೆಂಡೆಂಟ್ ಆಗಿ ತಮ್ಮನ್ನ ತಾವು ನೋಡ್ಕೊಳ್ಳುವಂತ ಕೌಶಲ್ಯಗಳು ಅವರಲ್ಲಿ ಕೊರತೆ ಇರುತ್ತೆ. ಈ ಬುದ್ಧಿ ವೈಕಲ್ಯತೆ ಇರುವಂತ ವ್ಯಕ್ತಿಗಳಲ್ಲಿ 2 ರೀತಿಯ ಕೊರತೆಗಳಿರುತ್ತೆ ಅಥವಾ ಇತಿಮಿತಿಗಳಿರುತ್ತೆ. ಅದರಲ್ಲಿ ಏನಂದ್ರೆ, ಮೊದಲನೇದು ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್ ಅಂದ್ರೆ ಬೌದ್ಧಿಕ ಕಾರ್ಯ. ಅಂದ್ರೆ IQ ಅಂತ ನಾವೇನ್ ಕರಿತೀವಿ, ಅಂದ್ರೆ ಬುದ್ಧಿಯ ಸಾಮರ್ಥ್ಯ, ಇಂಟೆಲಿಜೆಂಟ್ ಕೋಶಂಟ್ ಅಂತ ಏನ್ ಕರಿತೀವಿ. ಒಬ್ಬ ವ್ಯಕ್ತಿ ಕಲಿಕೆಯಲ್ಲಿ ತೊಡಗೋದಕ್ಕೆ ಆಗೋದಿಲ್ಲ, ತರ್ಕ ಮಾಡೋದಕ್ಕಾಗೋದಿಲ್ಲ, ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಮತ್ತೆ ಸಮಸ್ಯೆಯನ್ನ ಪರಿಹರಿಸಕ್ಕೆ ಸಾಧ್ಯವಾಗುವುದಿಲ್ಲ. ಇವೆಲ್ಲವನ್ನು ನಾವು ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್, ಲರ್ನಿಂಗ್, ರೀಸನಿಂಗ್, ಡಿಸಿಷನ್ ಮೇಕಿಂಗ್ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಇವ್ಯಾವು ಕೂಡ ಅವ್ರಿಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲಿಮಿಟೇಷನ್ ಇನ್ ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್. ಎರಡನೇದು ಅಡಾಪ್ಟಿವ್ ಬಿಹೇವಿಯರ್ಸ್ ಅಂದ್ರೆ ಹೊಂದಿಕೊಳ್ಳುವ ವರ್ತನೆ. ದಿನನಿತ್ಯದ ಜೀವನದಲ್ಲಿ ಏನೇನೆಲ್ಲ ವರ್ತನೆಗಳ ಅಗತ್ಯ ಇರುತ್ತೋ ಅದು ಆಗೋದಿಲ್ಲ ಅಂತ. ಉದಾಹರಣೆ, ಇನ್ನೊಬ್ಬರ ಹತ್ರ ಸಂವಹನದಲ್ಲಿ ತೊಡಗಕ್ಕಾಗಲ್ಲ, ಅಂದ್ರೆ ಬೇರೆಯವ್ರ ಜೊತೆ ಮಾತಿಗೆ ಸ್ಪಂದಿಸಕ್ಕಾಗಲ್ಲ, ಅವರ ಚಟುವಟಿಕೆಗೆ, ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸಕ್ಕಾಗಲ್ಲ.
ಮತ್ತೆ ತಮ್ಮನ್ನ ತಾವು ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಅಂದ್ರೆ ತಮ್ಮ ಸ್ವಂತ ಕೆಲಸಗಳನ್ನ ತಾವು ಮಾಡ್ಕೊಳಕ್ಕೆ ಆಗೋದಿಲ್ಲ. ಇದು ಮೂರನ್ನು ಅಡಾಪ್ಟಿವ್ ಬಿಹೇವಿಯರ್ಸ್, ಅಂದ್ರೆ ಕಮ್ಯುನಿಕೇಶನ್, ಇಂಟರಾಕ್ಷನ್ ಅಂಡ್ ಟೇಕಿಂಗ್ ಕೇರ್ ಆಫ್ ದೆಮ್ಸೆಲ್ಸ್. ಈ ಮೂರು ಕೂಡ ಅಡಾಪ್ಟಿವ್ ಬಿಹೇವಿಯರ್ ಅಂತ ಕರಿತೀವಿ. ಇವೆರಡು ಮೇಜರ್, ಒಂದು ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್, ಇನ್ನೊಂದು ಅಡಾಪ್ಟಿವ್ ಬಿಹೇವಿಯರ್. ಇವೆರಡರಲ್ಲೂ ಕೂಡ ಅವ್ರಿಗೆ ಲಿಮಿಟೇಷನ್ ಇರುತ್ತೆ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಮೆಂಟಲ್ ರಿಟಾರ್ಡೇಷನ್. ಬುದ್ಧಿಮಾಂದ್ಯತೆಯನ್ನ ವರ್ಗೀಕರಿಸುವುದು ಅದು DSM ಪ್ರಕಾರ, DSM 5 ಡಯಾಗ್ನೋಸ್ಟಿಕ್ ಸ್ಟ್ಯಾಟಿಸ್ಟಿಕಲ್ ಮ್ಯಾನ್ಯುಯಲ್, ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅವರು ಕ್ಲಾಸಿಫೈ ಮಾಡ್ದಂಗೆ ಮೆಂಟಲ್ ರಿಟಾರ್ಡೇಷನ್ 4 ತರ ನೋಡ್ತೀವಿ. ಇದನ್ನ ಯಾವ ಆಧಾರದ ಮೇಲೆ ಮಾಡ್ತಾರೆ ಅಂದ್ರೆ ಇಂಟೆಲಿಜೆನ್ಸ್ ಆಧಾರದ ಮೇಲೆ, ಬುದ್ಧಿ ಸಾಮರ್ಥ್ಯದ ಮಟ್ಟ ಅದರ ಆಧಾರದ ಮೇಲೆ ಮಾಡ್ತಾರೆ. ಸೊ ನಾರ್ಮಲ್ ಇಂಟೆಲಿಜೆನ್ಸ್ ಅಂದ್ರೆ 70ಕ್ಕಿಂತ ಹೆಚ್ಚಿರ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಮೊದಲನೇದು ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್, ಅಂದ್ರೆ ಮೈಲ್ಡ್ ಅಂದ್ರೆ ಸ್ವಲ್ಪ ಅಥವಾ 70 ಇಂದ 50 to 55, 50-55 ಈ ಒಂದು ಮಧ್ಯದಲ್ಲಿರೋರ್ನ ಮೈಲ್ಡ್ ಮೆಂಟಲ್ ರಿಟಾರ್ಡ್ಸ್ ಅಂತ ಕರಿತೀವಿ, ಅಲ್ಪ ಬುದ್ಧಿಮಾಂದ್ಯತೆ ಇರುವವರು ಅಂತ. ಎರಡನೇದು ಮಾಡರೇಟ್, ಸ್ವಲ್ಪ ಮೈಲ್ಡ್ಗಿಂತ ಸ್ವಲ್ಪ ಸಿವಿಯರ್ಗಿಂತ ಕಡಿಮೆ, ಅಂದ್ರೆ ಅಲ್ಪಕ್ಕಿಂತ ಹೆಚ್ಚು ತೀವ್ರ ಸ್ವರೂಪದ ಬುದ್ಧಿಮಾಂದ್ಯತೆ. ಇದು 50 to 20-25. 50 ಇಂದ 35, 50ರಿಂದ 35 ಆ ಒಂದು ಅವಧಿಯ ಮಟ್ಟದ ಬುದ್ಧಿ ಸಾಮರ್ಥ್ಯನ ಮಾಡರೇಟ್ ಮೆಂಟಲ್ ರಿಟಾರ್ಡೇಷನ್ ಅಂತ ಕರಿತೀವಿ. ಮೂರನೇದು ಸಿವಿಯರ್ ಮೆಂಟಲ್, ತೀವ್ರ ಸ್ವರೂಪದ ಬುದ್ಧಿಮಾಂದ್ಯತೆ ಅನ್ನೋದು 35 ಇಂದ 20, 35ರಿಂದ 20ರವರೆಗೆ ಇರೋದನ್ನ ಸಿವಿಯರ್ ಮೆಂಟಲ್ ರಿಟಾರ್ಡೇಷನ್ ಅಂತ ಕರಿತೀವಿ. ಇನ್ನೊಂದು ಪ್ರೊಫೌಂಡ್, ಅತಿ ತೀವ್ರ ಸ್ವರೂಪದ, ಇವರಲ್ಲಿ ಬಿಲೋ 20 ಆವರೇಜ್ ಇರುತ್ತೆ, ಅಂದ್ರೆ ಅವ್ರಿಗೇನು ಗೊತ್ತಾಗೋದಿಲ್ಲ, ಬಟ್ಟೆನೇ ಇರಲ್ಲ, ಎಷ್ಟೋ ಜನಕ್ಕೆ ಬಟ್ಟೆ ಹಾಕೊಳ್ಬೇಕು ಅನ್ನೋದು ಗೊತ್ತಾಗಲ್ಲ, ಅವ್ರದೇ ಒಂದು ಪ್ರಪಂಚ ಇರುತ್ತೆ. ಸೊ ಇವ್ರಿಗೆ ಇನ್ನೊಬ್ರು ಬೇಕೇ ಬೇಕಾಗುತ್ತೆ, ಪ್ರೊಫೌಂಡ್. ಈ ರೀತಿ ಇರೋರ್ನ 4 ವರ್ಗೀಕರಣವನ್ನ ನಾವು ಮೆಂಟಲ್ ರಿಟಾರ್ಡೇಷನ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್, ಕಾಸಸ್, ಕಾರಣಗಳೇನು? ಮೊದಲನೇದು ಜೆನೆಟಿಕ್ ಕಾಸಸ್, ಅಂದ್ರೆ ಅನುವಂಶೀಯ ಕಾರಣಗಳು, ಅಂದ್ರೆ ತಲೆಮಾರುಗಳಲ್ಲಿ ಯಾರಿಗಾದ್ರೂ ಇದ್ದಾಗ ಜೀನ್ಸ್ ಮುಖಾಂತರ, ಕ್ರೋಮೋಸೋಮ್ಸ್ ಮುಖಾಂತರ ಬರುವಂತ ಸಾಧ್ಯತೆ ಇರುತ್ತೆ. ಅದನ್ನ ನಾವು ಡೌನ್ ಸಿಂಡ್ರೋಮ್, ಫ್ರಾಜಲ್ ಎಕ್ಸ್ ಸಿಂಡ್ರೋಮ್ ಅಂತ 2 ರೀತಿಯ ಬುದ್ಧಿಮಾಂದ್ಯತೆನ ಕರಿತೀವಿ. ಅಂದ್ರೆ ಈ ತರದವ್ರಿಗೆ ಬುದ್ಧಿ ಮೈಲ್ಡ್ ಇದ್ರೆ ಮಾಡರೇಟ್, ಸಿವಿಯರ್, ಪ್ರೊಫೌಂಡ್ಗೆ ನಿಧಾನಕ್ಕೆ ಕನ್ವರ್ಟ್ ಆಗುತ್ತೆ. ಆತರ ಇರುವಂತ ಸಾಧ್ಯತೆಗಳು ಇದೆ ಎಷ್ಟೋ ಜನಕ್ಕೆ. ನೆಕ್ಸ್ಟ್, ಪ್ರಾಬ್ಲಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಅಂದ್ರೆ ಗರ್ಭಾವತಿ ಆಗಿರುವಾಗ ಆಗುವಂತಹ ಕೆಲವು ಸಮಸ್ಯೆಗಳು, ತೊಂದರೆಗಳು. ಅದರಲ್ಲಿ ಏನೇನಂದ್ರೆ, ಅದು ಏನಾಗುತ್ತೆ ಅಂದ್ರೆ ಆ ಫೀಟಸ್ ಏನ್ ಬೆಳೆಯುತ್ತೆ, ಭ್ರೂಣ ಏನ್ ಬೆಳೆಯುತ್ತೆ, ಆ ಭ್ರೂಣಕ್ಕೆ ಮೆದುಳಿನ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ಏನ್ ಕಾರಣ ಅಂದ್ರೆ ಆಲ್ಕೋಹಾಲ್, ಡ್ರಗ್ ಯೂಸ್, ಮದ್ಯಪಾನ ಮಾಡ್ತಾರಲ್ಲ ಹೆಣ್ಮಕ್ಳು, ಕೆಲವರು ಗರ್ಭಿಣಿಯರಾಗಿದ್ದಾಗ ಆಲ್ಕೋಹಾಲ್ ತಗೊಳ್ಳೋದು, ಡ್ರಗ್ಸ್ ತಗೊಳ್ಳೋದು ಮಾಡಿದಾಗ, ಅತಿಯಾದ ಮೆಡಿಸಿನ್ಸ್ ತಗೋಬೇಡಿ ಅಂತ ಅದಕ್ಕೆ ಹೇಳೋದು ಗರ್ಭಿಣಿಯರಾಗಿದ್ದಾಗ. ಅದು ಕೂಡ ಒಂಥರ ಡ್ರಗ್ಸ್ ಇದ್ದಂಗೆ. ಮ್ಯಾಲ್ ನ್ಯೂಟ್ರಿಷನ್, ತುಂಬಾ ಕಾಡುವಂಥದ್ದು, ಅಪೌಷ್ಟಿಕತೆ, ಸೂಕ್ತ ರೀತಿಯ ಐರನ್, ಫಾಲಿಕ್ ಆಸಿಡ್ ಇದೆಲ್ಲ ಇರಲ್ಲ ಅಂತಾನೆ ಗರ್ಭಿಣಿಯರಿಗೆ ಯೂಶಲಿ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಐರನ್ ಟ್ಯಾಬ್ಲೆಟ್ಸ್, ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ಸ್, ಇದೆಲ್ಲ ಯಾಕೆ ಕೊಡ್ತಾರೆ ಅಂದ್ರೆ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ಇದೆಲ್ಲ ಏನು ಕೊಡೋದು ಅಂದ್ರೆ ನ್ಯೂಟ್ರಿಷಿಯಸ್ ಆಗಿರ್ಬೇಕು ಅಂತ. ಮತ್ತೆ ಒಂದಷ್ಟು ಸೋಂಕುಗಳು, ಗರ್ಭಿಣಿಯರಾಗಿದ್ದಾಗ ಉಂಟಾಗುವಂತ ಸೋಂಕುಗಳು, ಇವುಗಳು ಬುದ್ಧಿಮಾಂದ್ಯತೆ ಬರೋದಕ್ಕೆ ಪ್ರೆಗ್ನೆನ್ಸಿ ಇರುವಾಗ ಆಗುವಂತ ತೊಂದರೆಗಳು. ನೆಕ್ಸ್ಟ್, ಮೂರನೇದು ಪ್ರಾಬ್ಲಮ್ ಡ್ಯೂರಿಂಗ್ ಚೈಲ್ಡ್ ಬರ್ತ್, ಅಂದ್ರೆ ಮಗು ಜನಿಸುವಂತ ಸಂದರ್ಭದಲ್ಲಿ, ಹೆರಿಗೆ ಮಾಡುವಂತ ಸಂದರ್ಭದಲ್ಲಿ
ಜನನದ ಸಂದರ್ಭದಲ್ಲಿ ಏನಾಗುತ್ತೆ? ಮಗು ಜನಿಸುವಂತ ಸಂದರ್ಭದಲ್ಲಿ ಏನಾದ್ರೂ ಸೂಕ್ತ ಆಮ್ಲಜನಕ ಸಿಗದೆ ಇದ್ರೆ, ಒಂದೊಂದ್ಸತಿ ಮಕ್ಕಳನ್ನ ಗರ್ಭದಿಂದ ಪುಲ್ ಮಾಡ್ತಾರೆ, ಎಳಿತಾರೆ. ಆಗ ಸ್ವಲ್ಪ ತೊಂದರೆ ಆದ್ರೆ, ಸರಿಯಾಗಿ ಅದನ್ನ ನೋಡ್ಕೊಂಡು ಎಳಿದೇ ಇದ್ರೆ ಅವಾಗ್ಲೂ ಕೂಡ ತೊಂದರೆ ಆಗಬಹುದು. ಮತ್ತೆ ತುಂಬಾ ಪ್ರೀ ಮೆಚೂರ್ಡ್, ಈಗ 6.5 ತಿಂಗಳು 7 ತಿಂಗಳಿಗೆ ಡೆಲಿವರಿ ಆಗ್ಬಿಡುತ್ತೆ ಕೆಲವರಿಗೆ. ಆಗ ಇನ್ನೂ ಮೆಚೂರ್ ಆಗಿರೋದಿಲ್ಲ ಬೇಬಿ, ಮಗು ಒಂದು ಪ್ರೌಢ ಅದು ಒಂದು ಪಕ್ವ ಆಗಿರಲ್ಲ ಬೆಳವಣಿಗೆ. ಅಂತ ಟೈಮಲ್ಲಿ ಡೆಲಿವರಿ ಮಾಡಿದಾಗ ಆಗಬಹುದು ಮೆಂಟಲ್ ರಿಟಾರ್ಡೇಷನ್. ನೆಕ್ಸ್ಟ್ ಇಲ್ನೆಸ್ ಆರ್ ಇಂಜುರಿ, ಕಾಯಿಲೆ ಅಥವಾ ಆಘಾತಗಳು ಏನೇನಾಗಬಹುದು? ಮೆನಿಂಜೈಟಿಸ್ ಆಗ್ಲೇ ಹೇಳಿದಾಗೆ, ಸ್ಪೈನಲ್ ಕಾರ್ಡ್ ಇನ್ಫೆಕ್ಷನ್, ವೂಪಿಂಗ್ ಕಾಫ್, ನಾಯಿ ಕೆಮ್ಮು ಅಂತ ಕರಿತೀವಲ್ಲ ಆ ಥರದ್ದು ಒಣ ಕೆಮ್ಮು ಅಥವಾ ಕಫ ಇರೋಂಥದ್ದು, ಅದು ಮೀಸಲ್ಸ್, ಅದೊಂದು ಕಾಯಿಲೆ, ಅದಕ್ಕೆ ಇಂಜೆಕ್ಷನ್ ಕೂಡ ಕೊಡ್ತಾರೆ. ಸೊ ಇದೇನಾದ್ರೂ ಇದ್ರೆ ಆಫ್ಟರ್ ಇದು ಕಾಯಿಲೆ ಅಥವಾ ಆಘಾತಗಳಾದಾಗ, ಅಥವಾ ಹೆಡ್ ಇಂಜುರೀಸ್, ತಲೆಗೆ ಏನಾದ್ರೂ ಪೆಟ್ಟು ಬಿದ್ದಾಗ, ಅದು ಕೂಡ ಬುದ್ಧಿಮಾಂದ್ಯತೆಗೆ ಕಾರಣ ಆಗಬಹುದು. ನೆಕ್ಸ್ಟ್ 6ನೇದು ಎಕ್ಸ್ಪೋಸಸ್ ಟು ಟಾಕ್ಸಿಕ್. 5ನೇದು ಎಕ್ಸ್ಟ್ರೀಮ್ ಮ್ಯಾಲ್ ನ್ಯೂಟ್ರಿಷನ್, ಅಂದ್ರೆ ತೀವ್ರ ರೀತಿಯ ಅಪೌಷ್ಟಿಕತೆ. ಕೆಲವು ತುಂಬಾ ಸಣ್ಣಕ್ಕಿರ್ತಾರೆ, ಅನಿಮಿಯಾ ಬಂದ್ಬಿಡುತ್ತೆ, ಅಂದ್ರೆ ಬ್ಲಡ್ ಹಿಮೋಗ್ಲೋಬಿನ್ ಲೆವೆಲ್ 9%, 8% ಎಲ್ಲ ಹೊಟ್ಟೋಗ್ಬಿಟ್ಟಿರುತ್ತೆ. ಕೆಲವ್ರಿಗೆಲ್ಲ 6 and 5 ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದು ಅತಿಯಾದ ಅಪೌಷ್ಟಿಕತೆಯಿಂದ ಉಂಟಾಗುವಂಥದ್ದು. 6ನೇದು ಎಕ್ಸ್ಪೋಜರ್ ಟು ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಮತ್ತೆ ಈ ಆವಾಗ್ಲೇ ಹೇಳ್ದಂಗೆ ಆಲ್ಕೋಹಾಲ್, ಡ್ರಗ್ಸ್, ಮತ್ತೆ ಕೆಲವು ಮಿನರಲ್ಸ್ ಅಂಡ್ ಲೆಡ್, ಇವನ್ನೆಲ್ಲ ಅನವಶ್ಯಕವಾದಂತ ಮಿನರಲ್ಸ್ ಕೂಡ ಟಾಕ್ಸಿಕ್ ಆಗಿ ಪರಿವರ್ತನೆ ಆಗ್ಬಿಡುತ್ತೆ, ಅಂದ್ರೆ ತ್ಯಾಜ್ಯವಾಗಿ ರೂಪುಗೊಳ್ಬಿಡುತ್ತೆ. ಅಂತದೆಲ್ಲ ಕೂಡ ಬುದ್ಧಿಮಾಂದ್ಯತೆಗೆ ಕಾರಣವಾಗುವಂತ ಅಂಶಗಳು. ಸಿಂಪ್ಟಮ್ಸ್, ರೋಗ ಲಕ್ಷಣಗಳು, ಇದ್ರದ್ದು ಏನ್ ಲಕ್ಷಣಗಳು, ಬುದ್ಧಿಮಾಂದ್ಯತೆ ಇದೆ ಅಂತ ಹೆಂಗ್ ಗುರುತಿಸ್ಬೋದು ನಾವು ಅಂತ. ಕೆಲವು ಇನ್ಫ್ಯಾಂಟ್ ಡೆವಲಪ್ಮೆಂಟ್, ಈಗ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಇನ್ಫ್ಯಾಂಟ್ಸ್ ಹೇಗೆ ಬೇಬಿಹುಡ್ ಅಲ್ಲಿ ಹಿಂಗೆ ಬೆಳಿತವೆ ಮಕ್ಕಳು, ಬೋರ್ಲ್ ಹಾಕೊಳ್ಳೋದು ಅಂತ ಅಥವಾ ಮೊಕ್ಕಾಡೆ ಮಲ್ಕೊಳ್ಳೋದು ಅಂತ ಕೇಳ್ತೀವಿ. ಅಂದ್ರೆ ಹೊರಳ್ಕೊಳ್ಳೋದು, ತನಗ್ ತಾನೇ ಹೊರಳ್ಕೊಳ್ಳುತ್ತಲ್ಲ ಅದು, ಕೂತ್ಕೊಳ್ಳೋದು, ಕ್ರಾಲಿಂಗ್ ಅಂದ್ರೆ ತೆವಳೋದು, ಮತ್ತೆ ನಡೆಯೋದು, ಇವೆಲ್ಲವೂ ಕೂಡ ನಾರ್ಮಲ್ ಮಕ್ಕಳು 1 ವರ್ಷ 2 ವರ್ಷ ಆದ್ರೆ, ಈ ಮಕ್ಕಳಿಗೆ 4-5 ವರ್ಷ ಆದ್ರೂ ಆಗೋದಿಲ್ಲ. ಸೊ ಆ ರೀತಿ ತುಂಬಾ ಲೇಟ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಇದು ಒನ್ ಆಫ್ ದ ಸಿಂಪ್ಟಮ್. ಮತ್ತೆ 2ನೇದು ಟಾಕಿಂಗ್ ಲೇಟ್ ಆರ್ ಹ್ಯಾವಿಂಗ್ ಟ್ರಬಲ್ ಇನ್ ಟಾಕಿಂಗ್, ಅಂದ್ರೆ ಮಾತಾಡೋದು ಸ್ಟಾರ್ಟ್ ಮಾಡೋದು ಕೂಡ ತುಂಬಾ ಲೇಟ್. 5-6 ವರ್ಷ 7 ವರ್ಷ ಆದ್ರೂ ಎಷ್ಟೋ ಮಕ್ಕಳಿಗೆ ಅಮ್ಮ ಅಪ್ಪ ಅನ್ನೋದು ಬಿಟ್ರೆ ಇನ್ನೇನೂ ಬರೋದಿಲ್ಲ. ಆ ತರ ಕೂಡ, ಅಥವಾ ಮಾತಾಡೋದಕ್ಕೆ ಬರಲ್ಲ, ಯಾಕಂದ್ರೆ ಅವ್ರ ಬುದ್ಧಿ ಸಾಮರ್ಥ್ಯ ಇರೋದಿಲ್ವಲ್ಲ, ಅವ್ರಿಗೆ ಯಾರು ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಕೂಡ ಇರೋದಿಲ್ಲ. ನೆಕ್ಸ್ಟ್ ಸ್ಲೋ ಟು ಥಿಂಗ್ಸ್, ಮಾಸ್ಟರ್ ಥಿಂಗ್ಸ್ ಲೈಕ್ ಪಾರ್ಟಿ ಟ್ರೈನಿಂಗ್, ಡ್ರೆಸ್ಸಿಂಗ್, ಫೀಡಿಂಗ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ಅಂದ್ರೆ ಒಂದು ಪಾರ್ಟಿ ಟಾಯ್ಲೆಟ್ ಟ್ರೈನಿಂಗ್, ಅಂದ್ರೆ ನಂಬರ್ 2 ಹೋಗಕ್ಕೂ ಗೊತ್ತಾಗೋದಿಲ್ಲ, ಅದನ್ನ ಹೇಳ್ಕೊಟ್ರು ಮರ್ತು ಹೋಗ್ತವೆ. ತಾವು ಏನ್ ಮಲಮೂತ್ರ ವಿಸರ್ಜನೆ ಎಲ್ಲಿ ಮಾಡ್ಬೇಕು ಅಥವಾ ಮಾಡ್ಕೊಳ್ಳುವಾಗ ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಆ ರೀತಿ ಆಗುತ್ತೆ. ಮತ್ತೆ ಅವರೇ ಊಟ ಮಾಡೋದು ಕಷ್ಟ ಇರುತ್ತೆ ಕೆಲವರಿಗೆ, ತಮಗ್ ತಾವೇ ಊಟ ಮಾಡ್ಕೊಳ್ಬೇಕು ಹಸ್ವಾದಾಗ, ಆ ತಟ್ಟೆಲಿರುತ್ತೆ ಅದನ್ನ ಎತ್ಕೊಂಡು ತಿನ್ಬೇಕು ಅನ್ನೋದು ಗೊತ್ತಾಗಲ್ಲ, ಮತ್ತೆ ಬಟ್ಟೆ ಹಾಕೊಳ್ಳೋದು ಗೊತ್ತಾಗಲ್ಲ. ಈ ತರ ತೊಂದರೆ ಇರುತ್ತೆ. ನೆಕ್ಸ್ಟ್ 4ನೇದು ಡಿಫಿಕಲ್ಟಿ ಇನ್ ರಿಮೆಂಬರಿಂಗ್ ಥಿಂಗ್ಸ್, ನೀವು ಏನ್ ಹೇಳ್ಕೊಟ್ರು ಅವ್ರಿಗೆ ನೆನಪಿರೋದಿಲ್ಲ, ಯಾಕಂದ್ರೆ ಆ ಇಂಟೆಲೆಕ್ಚುಯಲ್ ಫಂಕ್ಷನಿಂಗ್ ಆಗ್ತಾ ಇರೋದಿಲ್ಲ, ಹಾಗಾಗಿ ಅವ್ರಿಗೆ ಏನೇ ಹೇಳ್ಕೊಟ್ರು ಮರ್ತೋಗ್ಬಿಡುತ್ತೆ. ಮತ್ತೆ 5th ಇನ್ಎಬಿಲಿಟಿ ಟು
ಕನೆಕ್ಟ್ ವಿತ್ ಆಕ್ಷನ್ ಅಂಡ್ ಕಾನ್ಸಿಕ್ವೆನ್ಸಸ್. ಅಂದ್ರೆ ನಾವು ತಾವು ಮಾಡ್ತಾ ಇರೋ ಕ್ರಿಯೆಗೂ ಅದರಿಂದ ಆಗುವಂತ ಪರಿಣಾಮಕ್ಕೂ ಅದು ಏನು ಅಂತಾನೆ ಅವ್ರು ತಿಳ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅಸಮರ್ಥರಾಗಿರ್ತಾರೆ. ಕಾರ್ಯಕ್ಕೂ ಮತ್ತು ಅದರ ಪರಿಣಾಮಕ್ಕೂ ಇರುವ ವ್ಯತ್ಯಾಸವನ್ನ ತಿಳ್ಕೊಳ್ಳೋದ್ರಲ್ಲಿ ಅಸಮರ್ಥರಾಗಿರ್ತಾರೆ. ಅಂದ್ರೆ ತಾನು ಹೊಡೆದ್ರೆ ಅವ್ರಿಗೆ ನೋವಾಗುತ್ತೆ, ತಾನು ಗಿಲ್ಲಿದ್ರೆ ಅವ್ರ ನೋವಾಗುತ್ತೆ, ತಾನು ಕಚ್ಚಿದ್ರೆ ಅವ್ರ ನೋವಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಅಥವಾ ಹೋಗಿ ಬೆಂಕಿ ಚೆನ್ನಾಗಿದೆ ಅಂತ ಕೈ ಇಟ್ಬಿಡ್ತಾರೆ, ಯಾಕಂದ್ರೆ ಅದು ಸುಡುತ್ತೆ ಅನ್ನೋದು ಗೊತ್ತಾಗಲ್ಲ. ಆ ರೀತಿ ಇರುತ್ತೆ. ನೆಕ್ಸ್ಟ್ ಬಿಹೇವಿಯರಲ್ ಪ್ರಾಬ್ಲಮ್ ಸಚ್ ಆಸ್ ಎಕ್ಸ್ಪ್ಲೋಸಿವ್ ಟ್ಯಾಂಟ್ರಮ್ಸ್, ಅಂದ್ರೆ ವರ್ತನಾ ಸಮಸ್ಯೆಗಳು ಮತ್ತೆ ಸಿಟ್ಟು, ತುಂಬಾ ಕೋಪ ಬರುವಂಥದ್ದು ಅಥವಾ ಹಠ ಮಾಡುವಂಥದ್ದು, ಆ ರೀತಿಯ ಪ್ರವೃತ್ತಿಗಳು ಹೆಚ್ಚಿರ್ತವೆ. ಕೈಗೆ ಸಿಕ್ಕಿದ್ಮೇಲೆ ಎತ್ತೆತ್ತಿ ಎಸೆದ್ ಬಿಡೋದು, ಏನ್ ಮಾಡ್ತಾ ಇದೀವಿ ಅನ್ನೋ ಅರಿವಿರೋದಿಲ್ವಲ್ಲ, ಆ ತರದ ಲಕ್ಷಣ ಕೂಡ ನಾವು ಕಾಣ್ತೀವಿ. ಡಿಫಿಕಲ್ಟ್ ಟು ಪ್ರಾಬ್ಲಮ್ ಸಾಲ್ವಿಂಗ್ ಆರ್ ಲಾಜಿಕಲ್ ಥಿಂಕಿಂಗ್, ಅಂದ್ರೆ ತರ್ಕಬದ್ಧವಾಗಿ ಯೋಚಿಸೋದು ಮತ್ತು ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಂದ್ರೆ ಸಮಸ್ಯೆ ಏನು ಅಂತಾನೆ ಗೊತ್ತಾಗದೇ ಇರೋದ್ರಿಂದ ಅದನ್ನ ಪರಿಹರಿಸಕ್ಕೆ ಖಂಡಿತವಾಗಿಯೂ ಗೊತ್ತಾಗಲ್ಲ. ಮತ್ತೆ ಸರಿ ತಪ್ಪು ಯಾವುದು ಅನ್ನೋದು ಲೆಕ್ಕ ಗೊತ್ತಾಗಲ್ಲ ಅವ್ರಿಗೆ. ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್, ಕೆಲವು ಆರೋಗ್ಯ ಸಮಸ್ಯೆಗಳು ತುಂಬಾ ಕಾಡ್ತಾ ಇರುತ್ತೆ ಅವ್ರಿಗೆ. ಅಸ್ವಸ್ಥತೆಗಳು, ಆಟಿಸಮ್, ವ್ಯಕ್ತಿತ್ವದ ಅಸ್ವಸ್ಥತೆ, ಸೀಜರ್ಸ್ ಅಂದ್ರೆ ಮೆದ್ಲಲ್ಲಾಗುವಂತಹ ಒಂದಷ್ಟು ಲೈನ್ಸ್ ಅಂತ ಕರಿತೀವಿ ನಾವು, ಅಂದ್ರೆ ಸೀಜರ್ಸ್. ಅವ್ರಿಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಮತ್ತೆ ಮೂಡ್ ಒಂದೇ ತರ ಇರೋದಿಲ್ಲ. ಕೆಲವು ಸರಿ ತುಂಬಾ ಸಂತೋಷವಾಗಿರ್ತಾರೆ, ಇದ್ದಕ್ಕಿದ್ದಂಗೆ ಏನಾಗ್ತಾರೆ, ಇದ್ದಕ್ಕಿದ್ದಂಗೆ ಅಳ್ತಾರೆ, ಕೋಪ ಮಾಡ್ಕೋತಾರೆ, ಆ ತರದ ಇರುತ್ತೆ. ಮತ್ತೆ ಗಾಬರಿ, ಹೊಸೊಬ್ರು ಬಂದ್ರೆ ಅಂದ್ರೆ ಗಾಬರಿ, ಆ ತರ ಎಲ್ಲ ಆಗುತ್ತೆ. ಮತ್ತೆ ಮೋಟಾರ್ ಸ್ಕಿಲ್ಸ್, ಕೆಲವ್ರಿಗೆ ನಡೆಯಕ್ಕಾಗಲ್ಲ, ಸರಿಯಾಗಿ ನಡೆಯಕ್ ಗೊತ್ತಾಗಲ್ಲ, ಅಲ್ಲಿದೆ ಅಂದ್ರೆ ಎತ್ಕೊಳಕ್ ಆಗಲ್ಲ. ಮತ್ತೆ ಕಣ್ಣು ಕಾಣಿಸ್ದಂಗ ಆಗೋದು, ವಿಜುವಲ್ ಇಂಪೇರ್ಮೆಂಟ್, ಈ ತರ ಅನೇಕ, ಕಿವಿ ಕೇಳಿಸ್ದೇ ಇರೋದು, ಮಾತಾಡಕ್ಕಾಗದೇ ಇರೋದು, ಈ ತರದೆಲ್ಲ ಆಗುವ ಸಾಧ್ಯತೆ ಇದೆ. ಇದೆಲ್ಲ ಸಿಂಪ್ಟಮ್ಸ್. ನೆಕ್ಸ್ಟ್ ಡಯಾಗ್ನೋಸಿಸ್, ಪತ್ತೆ ಹಚ್ಚೋದು ಹೆಂಗೆ ಬುದ್ಧಿಮಾಂದ್ಯತೆನ? ಮೊದಲನೇದು ಫಿಸಿಕಲ್ ಅಬ್ನಾರ್ಮಲಿಟೀಸ್, ದೈಹಿಕ ಅಸಮರ್ಥತೆಗಳು ಅಥವಾ ಅಸಾಮಾನ್ಯತೆಗಳು. ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅವರ ಮುಖ ಭಾವನೆ ಅಥವಾ ಅವರ ದೈಹಿಕ ಬೆಳವಣಿಗೆ, ಇದ್ರಲ್ಲೆಲ್ಲ ಅವ್ರನ್ನ ಗುರ್ತಿಡಬಹುದು ಅವ್ರಿಗೆ ಬುದ್ಧಿಮಾಂದ್ಯತೆ ಇದೆ ಅಂತ. ಎರಡನೇದು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಅಂಡ್ ಇಮೇಜ್ ಟೆಸ್ಟ್ ಟು ಲುಕ್ ಅಪ್ ದ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇನ್ ದ ಬ್ರೈನ್. ಮೆದ್ಲಲ್ಲಿ ರಚನೆ ಯಾವ ರೀತಿ ಇದೆ, ಆ ಪಾರ್ಟ್ಸ್, ಸೆರೆಬೆಲಮ್, ಅಬ್ಲಾಂಗೇಟಾ, ಇವೆಲ್ಲ ಯಾವ ರೀತಿ ಇದೆ, ಆ ಸ್ಟ್ರಕ್ಚರ್ ಸರಿ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ಇಮೇಜ್ ಟೆಸ್ಟ್ ಅಂತ ಕರಿತೀವಿ, ಸ್ಕ್ಯಾನಿಂಗು. ಮತ್ತೆ ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಅಂತ ನೋಡಕ್ಕೆ ಪತ್ತೆ ಹಚ್ಚಬಹುದು. ಇಂಟರ್ವ್ಯೂ ವಿತ್ ದ ಪೇರೆಂಟ್ಸ್, ಅಂದ್ರೆ ಪೋಷಕರನ್ನ ಸಂದರ್ಶನ ಮಾಡೋದು. ಇವರು ಯಾವ ರೀತಿ ಡೆವಲಪ್ಮೆಂಟ್ಸ್ ಇದೆ, ಮನೇಲಿ ಹೇಗಿರ್ತಾರೆ, ಮನೆ ವರ್ತನೆ ಹೇಗಿರುತ್ತೆ, ಮನೆ ಒಳಗಡೆ ಸದಸ್ಯರ ಜೊತೆ ಹೇಗಿರ್ತಾರೆ, ಸಮಾಜದಲ್ಲಿ ಹೇಗಿರ್ತಾರೆ, ಇದನ್ನೆಲ್ಲ ಕೇಳಿ ತಿಳ್ಕೊಳ್ಳೋದು. ನೆಕ್ಸ್ಟ್ ಅಬ್ಸರ್ವೇಷನ್ ಆಫ್ ದ ಚೈಲ್ಡ್, ಮಗುವನ್ನ ಗಮನಿಸ್ತಾ ಇದ್ರೆ, ಅವಲೋಕಿಸ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಅದಕ್ಕೆ ಬುದ್ಧಿಮಾಂದ್ಯತೆ ಇದೆಯಾ ಅಲ್ವಾ ಅಂತ. ಟೆಸ್ಟಿಂಗ್ ಆಫ್ ಇಂಟೆಲಿಜೆನ್ಸ್ ಅಂಡ್ ಅಡಾಪ್ಟಿವ್ ಬಿಹೇವಿಯರ್, ಬುದ್ಧಿ ಸಾಮರ್ಥ್ಯ ಮತ್ತು ಹೊಂದಿಕೊಳ್ಳುವ ವರ್ತನೆ, ಇವೆರಡನ್ನೂ ಕೂಡ ಪರೀಕ್ಷಿಸೋದು, ಅವ್ರಿಗೆ ಎಷ್ಟು ಬುದ್ಧಿ ಸಾಮರ್ಥ್ಯ ಇದೆ ಅಂತ. ನೆಕ್ಸ್ಟ್ ಟ್ರೀಟ್ಮೆಂಟ್ ಆರ್ ಮ್ಯಾನೇಜ್ಮೆಂಟ್, ಏನೇನ್ ಮಾಡ್ಬೋದು ಇಂಥ ಮಕ್ಕಳಿಗೆ ಅಥವಾ ಇಂಥ ವ್ಯಕ್ತಿಗಳಿಗೆ. ಮೊದಲನೇದು ಇಂಡಿವಿಜುವಲೈಸ್ಡ್ ಫ್ಯಾಮಿಲಿ ಸರ್ವಿಸ್ ಪ್ಲಾನ್, ಅಂದ್ರೆ ವೈಯಕ್ತಿಕವಾದ ಕೌಟುಂಬಿಕ ಸೇವಾ ಯೋಜನೆ. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಕುಟುಂಬಕ್ಕೂ ವಿಭಿನ್ನವಾದ ವಿಶಿಷ್ಟವಾದ ಸೇವೆಯ ಅಗತ್ಯ ಇರುತ್ತೆ. ಎಲ್ಲಾ ಕುಟುಂಬದಕ್ಕೂ ಎಲ್ಲಾ ಮಕ್ಕಳಿಗೂ ಒಂದೇ ತರ ಸೇವೆ ಕೊಡಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವೈಕಲ್ಯತೆ ಬುದ್ಧಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಗಮನಿಸಿ ಒಂದು ಯೋಜನೆಯನ್ನ ತಯಾರಿಸಿ ಕೊಡುವಂಥದ್ದು ಮ್ಯಾನೇಜ್ ಮಾಡಕ್ಕೆ. ನೆಕ್ಸ್ಟ್ ಅರ್ಲಿ ಇಂಟರ್ವೆನ್ಷನ್ಸ್ ಲೈಕ್ ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, ಫಿಸಿಯೋಥೆರಪಿ, ಫ್ಯಾಮಿಲಿ ಕೌನ್ಸಿಲಿಂಗ್, ಟ್ರೈನಿಂಗ್ ವಿತ್ ಸ್ಪೆಷಲ್ ಅಸಿಸ್ಟಿವ್ ಡಿವೈಸಸ್ ಅಂಡ್ ನ್ಯೂಟ್ರಿಷನಲ್ ಸರ್ವಿಸಸ್. ಅಂದ್ರೆ ಏನೇನು
ಸಾಧ್ಯವಾದಷ್ಟು ಮುಂಚಿತವಾಗಿಯೇ ಪರೀಕ್ಷಿಸಿದ್ರೆ ಆದಷ್ಟು ಇನ್ನಷ್ಟು ಬೆಳವಣಿಗೆ ಆಗೋದನ್ನ ತಪ್ಪಿಸ್ಬೋದು. ಒಂದು ಆಗ್ಲೇ ಹೇಳ್ದಂಗೆ ಸ್ಪೀಚ್ ಥೆರಪಿ, ಈಗ ಮಾತಾಡಕ್ ಕಷ್ಟ ಅಂದ್ವಲ್ಲ, ಹಾಗಾಗಿ ಸ್ಪೀಚ್ ಥೆರಪಿ ಕೊಡಿಸಿದ್ರೆ ಸ್ವಲ್ಪ ಸಣ್ಣ ಸಣ್ಣ ವಾಕ್ಯಗಳು, ಸಣ್ಣ ಸಣ್ಣ ಪದಗಳನ್ನೆಲ್ಲ ಮಾತಾಡಕ್ಕೆ ಥೆರಪಿ ಕೊಡಿಸ್ಬೋದು. ಫಿಸಿಯೋಥೆರಪಿ, ಕೈ ಕಾಲೆಲ್ಲ ಮೂವ್ಮೆಂಟ್ಸ್ ಮಾಡೋದಕ್ಕೆ ಫಿಸಿಯೋಥೆರಪಿ ಕೊಡಿಸ್ಬೋದು. ಆಕ್ಯುಪೇಶನಲ್ ಥೆರಪಿ ಅಂದ್ರೆ ಅವರು ಈಗ ಲಿಫ್ಟ್ ಆಪರೇಟ್ ಮಾಡೋದ್ರಲ್ಲಿ, ಗಾರ್ಡನಿಗೆ ನೀರ್ ಹಾಕೊಳ್ಳೋದ್ರಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ರೆ ಅವರು ಒಂಥರ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಮೆಷಿನ್ ಹೇಗೆ ಮಾಡಿದನೇ ಮಾಡ್ತಾ ಇರುತ್ತೋ ಆ ರೀತಿ ಅವ್ರಿಗೆ ಟ್ರೈನಿಂಗ್ ನ ಕೊಡೋದನ್ನ ಆಕ್ಯುಪೇಶನಲ್ ಥೆರಪಿ. ಕೆಲವರು ಈ ನಿಮ್ಯಾನ್ಸ್ ಅಲ್ಲಿ ಒಂದು ಆಕ್ಯುಪೇಶನಲ್ ಥೆರಪಿ ಯೂನಿಟ್ ಅಂತಾನೆ ಇದೆ. ಅಲ್ಲಿ ಈ ಮೆಂಟಲ್ ರಿಟಾರ್ಡೇಷನ್ ಇರೋರ್ಗೆ ಏನೇನ್ ಟ್ರೈನಿಂಗ್ ಕೊಡ್ಬೋದು ಅಂತ ಎಲ್ಲ ಇದೆ. ಕಾರ್ಪೆಂಟರ್ ಟ್ರೈನಿಂಗ್, ಸಣ್ಣ ಸಣ್ಣ ಕೆಲಸ, ಪೇಪರ್ ಕವರ್ ಮಾಡೋದು, ಬ್ಯಾಗ್ ತಯಾರಿಸೋದು, ಮೈಲ್ಡ್ ಮೆಂಟಲ್ ರಿಟಾರ್ಡೇಷನ್ ಇರೋರ್ಗೆ. ಪ್ರೊಫೌಂಡ್ ಸಿವಿಯರ್ ಅವ್ರಿಗೆ ಏನ್ ಕೊಟ್ಟರು ಅವ್ರಿಗೆ ಏನು ಮಾಡಕ್ ಆಗಲ್ಲ. ಮೈಲ್ಡ್ ಮತ್ತೆ ಮಾಡರೇಟ್ಗೆ ಸ್ವಲ್ಪ ಪ್ರಯತ್ನ ಮಾಡ್ಬೋದು ಅಷ್ಟೆ. ಇದೆಲ್ಲ ಸಾಧ್ಯವಷ್ಟು ಮುಂಚಿತವಾಗಿ ವಹಿಸಬಹುದಾದಂತ ಮಧ್ಯಸ್ಥಿಕೆಗಳು. ಸೊ ಅದರಲ್ಲಿ ಮೊದಲನೇದು ಅವಾಗ್ಲೇ ಹೇಳ್ದಂಗೆ ಸ್ಪೀಚ್ ಥೆರಪಿ, ಮಾತನಾಡುವ ಚಿಕಿತ್ಸೆ. ಆಕ್ಯುಪೇಶನಲ್ ಥೆರಪಿ, ಔದ್ಯೋಗಿಕ ಚಿಕಿತ್ಸೆ. ಫಿಸಿಯೋಥೆರಪಿ, ದೈಹಿಕ ಚಿಕಿತ್ಸೆ ಅಥವಾ ಭೌತಿಕ ಚಿಕಿತ್ಸೆ. ಮತ್ತೆ ನ್ಯೂಟ್ರಿಷನಲ್ ಇಂಟರ್ವೆನ್ಷನ್ ಸರ್ವಿಸಸ್, ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಕೊಡುವಂಥದ್ದು, ಅದು ಕೂಡ ಬೇಕಾಗುತ್ತೆ. ಮತ್ತೆ ಅಸಿಸ್ಟಿವ್ ಡಿವೈಸಸ್ ಅಂದ್ರೆ ಅವ್ರಿಗೆ ಸಹಾಯವಾಗುವಂತ ಒಂದಷ್ಟು ಯಂತ್ರಗಳಿದೆ. ಈಗ ಕೂತ್ಕೊಳಕ್ ಆಗದೆ ಇದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ವೀಲ್ ಚೇರು, ಚಿಕ್ಕ ಮಕ್ಳಿಗೆ ಒಂಥರ ವೀಲ್ ಚೇರ್, ನಡೆಯಕ್ ಆಗದೆ ಇದ್ದಾಗ ವೀಲ್ ಚೇರು, ಮೆಕ್ಯಾನಿಕಲ್ ವೀಲ್ ಚೇರ್, ಎಲೆಕ್ಟ್ರಿಕಲ್ ವೀಲ್ ಚೇರು, ಮತ್ತೆ ಅವ್ರು ಓದಕ್ಕೆ, ಅರ್ಥ ಮಾಡ್ಕೊಳಕ್ಕೆ ಅವ್ರಿಗೆ ಬೇಕಾಗಿರುವಂತ ಒಂದಷ್ಟು ಡಿವೈಸ್ಗಳು, ಕಂಪ್ಯೂಟರ್ ಬೇಸ್ಡ್, ಮೊಬೈಲ್ ಬೇಸ್ಡ್ ಡಿವೈಸ್ಗಳೆಲ್ಲ ಬಂದಿದೆ ಈಗ. ಸೊ ಅದಕ್ಕೆ ಅದ್ರ ಬಗ್ಗೆ ಅವ್ರಿಗೆ ತರಬೇತಿ ಕೊಡಿಸುವಂಥದ್ದು. ನೆಕ್ಸ್ಟ್ ಮೂರನೇದು ಸ್ಪೆಷಲ್ ಎಜುಕೇಶನ್ ಥ್ರೂ ಪಬ್ಲಿಕ್ ಸ್ಕೂಲ್. ಈಗ ಸರ್ವ ಶಿಕ್ಷಾ ಅಭಿಯಾನ, ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಎಲ್ಲ ಇದೆ, ಅಂದ್ರೆ ಸಮನ್ವಯ ಶಿಕ್ಷಣ ಅಂತ. ಅದ್ರಲ್ಲಿ ಏನಂದ್ರೆ ಎಲ್ಲಾ ತರ ಮಕ್ಕಳ ಜೊತೆ ಇವ್ರನ್ನು ಸೇರಿಸ್ಬೇಕು. ಅವಾಗ ಆ ನಾರ್ಮಲ್ ಜೊತೆ ಸೇರಿ ಇವ್ರಿಗೂ ಕೂಡ ಸ್ವಲ್ಪ ಬೆರೆಯುವಂತ ಮನೋಭಾವ ಬರುತ್ತೆ. ಸೊ ಅವ್ರು ಹೇಗೆ ವರ್ತಿಸ್ತಾರೆ, ಅವ್ರು ಹೇಗಿರ್ತಾರೆ ಅದೆಲ್ಲ ಆದ್ರೆ ಇಲ್ಲಿ ಇಬ್ರಿಗೂ ಟ್ರೈನಿಂಗ್ ಕೊಡ್ಬೇಕಾಗುತ್ತೆ. ಆ ಮಕ್ಳಿಗೂ, ನಾರ್ಮಲ್ ಮಕ್ಳಿಗೂ ಇವ್ರ ಜೊತೆ ಹೆಂಗಿರ್ಬೇಕು ಸೆನ್ಸಿಟಿವ್ ಆಗಂತ ತಿಳಿಸ್ಕೊಡ್ಬೇಕಾಗುತ್ತೆ. ಟೀಚರ್ಸ್ಗೆ, ಸ್ಟೂಡೆಂಟ್ಸ್ಗೆ ಇಬ್ರಿಗೂ ಇರ್ಬೇಕಾಗುತ್ತೆ. ಸ್ಪೆಷಲ್ ಎಜುಕೇಶನ್ ಅಂದ್ರೆ ವಿಶೇಷ ಶಿಕ್ಷಣ, ಅವ್ರಿಗೋಸ್ಕರ ಸ್ಪೆಷಲ್ ಸ್ಕೂಲ್ಸ್ ಎಲ್ಲ ಇದೆ. ಅದನ್ನ ಸ್ಪೆಷಲ್ ಸ್ಕೂಲ್ ಅನ್ನಲ್ಲ, ಸ್ಪೆಸಿಫಿಕ್ ಸ್ಕೂಲ್ ಅಂತ ಕರಿಬೇಕು ಆಕ್ಚುಲಾಗಿ. ನೆಕ್ಸ್ಟ್ ಇಂಡಿವಿಜುವಲೈಸ್ಡ್ ಹೋಮ್ ಬೇಸ್ಡ್ ಎಜುಕೇಶನ್ ಪ್ರೋಗ್ರಾಮ್, ಅಂದ್ರೆ ಕೆಲವು ಮಕ್ಕಳಿಗೆ ಮನೆಗೆ ಹೋಗಿ ಶಿಕ್ಷಣ ಕೊಡುವಂಥದ್ದು. ಮತ್ತೆ ಇವ್ರಿಗೆ ಕಲಿಯಕ್ಕಾಗಲ್ಲ ಅಂದ್ಮೇಲೆ ಶಿಕ್ಷಣ ಹೆಂಗ್ ಕೊಡೋದು ಅಂದ್ರೆ ಅವ್ರಿಗೆ ಪಿಕ್ಚರ್ಸ್ ಮೂಲಕ, ಈಗ ಆನೆ ಅಂತ ಅಕ್ಷರದಲ್ಲಿ ಹೇಳ್ಕೊಡೋ ಬದಲು ಪಿಕ್ಚರ್ಸ್ ತೋರಿಸಿ ಹೇಳ್ಕೊಟ್ಟು ಬೈ ಹೆಟ್ ಮಾಡಿಸಿದ್ರೆ ಅವ್ರಿಗೆ ದಿನ ಹೇಳ್ಕೊಡ್ತಾ ಇದ್ರೆ ನೆನಪಿರುತ್ತೆ. ಪಿಕ್ಟೋಗ್ರಫಿ ಅಂತ ಕರಿತೀವಿ, ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಪಿಕ್ಟೋರಿಯಲ್ ಲರ್ನಿಂಗ್ ಅಂತ ಕರಿತೀವಿ, ಅದನ್ನ ಮಾಡಬಹುದು. ಸೊ ಇದಿಷ್ಟು ಮೆಂಟಲ್ ರಿಟಾರ್ಡೇಷನ್ಗೆ ಇರುವಂಥದ್ದು. ಇಲ್ಲಿಗೆ ಯೂನಿಟ್ 1 ಮುಗಿಯುತ್ತೆ.